ಆತ್ಮೀಯ ವಿದ್ಯಾರ್ಥಿಗಳೇ, ಪಂಚವಾರ್ಷಿಕ ಯೋಜನೆಗಳ ಸಂಚಿಕೆ 2 ಇದು. ಇವತ್ತು ಅಭ್ಯಾಸ ಮಾಡುವ 8ನೇ ಪಂಚವಾರ್ಷಿಕ ಯೋಜನೆ 1992ರಿಂದ 97ನೇ ಸಾಲಿನವರೆಗೆ ಇದ್ದಿತ್ತು. ಈ ಯೋಜನೆ ಮುಖ್ಯ ಗುರಿಗಳು: ಜನಸಂಖ್ಯಾ ನಿಯಂತ್ರಣ, ಬಡತನ ಕಡಿತ, ಉದ್ಯೋಗ ಸೃಷ್ಟಿ, ಮೂಲಸೌಕರ್ಯ ಬಲಪಡಿಸುವಿಕೆ, ಪ್ರವಾಸೋದ್ಯಮ ಅಭಿವೃದ್ಧಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ. ಕೈಗಾರಿಕೆಗಳ ಆಧುನೀಕರಣವನ್ನು ಉತ್ತೇಜಿಸುವುದು. ಭಾರತವು ಜನವರಿ 1, 1995ರಂದು ವಿಶ್ವ ವ್ಯಾಪಾರ ಸಂಸ್ಥೆಯ ಸದಸ್ಯ ರಾಷ್ಟ್ರವಾಯಿತು. ವಿಕೇಂದ್ರೀಕರಣ ಹೆಚ್ಚಿನ ಮಹತ್ವ ನೀಡಿ ಪಂಚಾಯಿತಿಗಳ ಮತ್ತು ನಗರ ಪಾಲಿಕೆಗಳ ಪಾತ್ರವನ್ನು ಬಲಪಡಿಸಲಾಯಿತು. ಗುರಿ ಬೆಳವಣಿಗೆ ದರ 5.6% ಇದ್ದರೂ ನಿಜವಾದ ಬೆಳವಣಿಗೆ 6.8% ಆಗಿತ್ತು ಸಾಧಿಸಲಾಯಿತು. 9ನೇ ಪಂಚವಾರ್ಷಿಕ ಯೋಜನೆ 1997ರಿಂದ 2002. ಇದು ಭಾರತಕ್ಕೆ ಸ್ವತಂತ್ರ ಬಂದ 50 ವರ್ಷಗಳನ್ನು ಪೂರೈಸಿತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಹುದ್ದೆಯನ್ನು ಮುನ್ನಡೆಸಿತು. ಈ ಯೋಜನೆ ತ್ವರಿತ ಆರ್ಥಿಕ ಬೆಳವಣಿಗೆಯ ಜೊತೆಗೆ ಜನರ ಜೀವನ ಮಟ್ಟವನ್ನು ಸಮತೋಲನಗೊಳಿಸುವುದಕ್ಕೆ ಒತ್ತು ನೀಡಿತು. ಎಲ್ಲ ಮಕ್ಕಳಿಗೆ ಸ್ವಾವಲಂಬಿ ಕೇಂದ್ರೀಕೃತ ಪ್ರಾಥಮಿಕ ಶಿಕ್ಷಣವನ್ನು ವಿಸ್ತರಿಸುವುದು ಮುಖ್ಯ ಗುರಿಯಾಗಿತ್ತು. ಸ್ವಾವಲಂಬನೆಗಾಗಿ ರಫ್ತು ಹೆಚ್ಚಿಸುವುದು, ವಿರಳ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸುವುದು ಪ್ರಮುಖ ತಂತ್ರಗಳಾಗಿದ್ದವು. ಗುರಿ ಬೆಳವಣಿಗೆ ದರ 7.1%, ನಿಜವಾದ ಬೆಳವಣಿಗೆ 6.8% ತಲುಪಿತು. ಇದು ಬಡತನದ ಸಂಪೂರ್ಣ ನಿರ್ಮೂಲನೆ ಸಾಧಿಸಲು ಸಾಮಾಜಿಕ ಕ್ಷೇತ್ರಗಳಿಗೆ ಬೆಂಬಲವನ್ನು ನೀಡಿತು ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಖಾತರಿಪಡಿಸುವಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಜಂಟಿ ಪ್ರಯತ್ನಗಳನ್ನು ಸಾಕ್ಷಿಯಾಯಿತು. 10ನೇ ಪಂಚವಾರ್ಷಿಕ ಯೋಜನೆ 2002ರಿಂದ 2007 ಸಮಗ್ರ ಬೆಳವಣಿಗೆ ಮತ್ತು ಸಮಾನ ಅಭಿವೃದ್ಧಿಯನ್ನು ಉತ್ತೇಜಿಸಲಾಗಿತ್ತು. ಇದು ವರ್ಷಕ್ಕೆ 8% GDP ಬೆಳವಣಿಗೆಗಳನ್ನು ಉದ್ದೇಶಿಸಿತ್ತು. ಈ ಯೋಜನೆಯ ಗುರಿಗಳು: ಬಡತನವನ್ನು 50% ಕಡಿಮೆ ಮಾಡುವುದು, 80 ಮಿಲಿಯನ್ ಉದ್ಯೋಗಗಳನ್ನು ಸೃಷ್ಟಿಸುವುದು, ಪ್ರಾದೇಶಿಕ ಅಸಮಾನತೆಗಳನ್ನು ತಗ್ಗಿಸುವುದು, 2007ರ ಒಳಗೆ ಶಿಕ್ಷಣ ಮತ್ತು ವೇತನಗಳಲ್ಲಿ ಲಿಂಗ ಅಂತರವನ್ನು ಕಡಿಮೆ ಮಾಡಲು ವಿಶೇಷ ಒತ್ತು ನೀಡಿತು. ಗುರಿ ಬೆಳವಣಿಗೆ 8.1% ಇದ್ದರೂ ನಿಜವಾದ ಬೆಳವಣಿಗೆ 7.6% ಆಗಿ ಸಾಧಿಸಲಾಯಿತು. 11ನೇ ಪಂಚವಾರ್ಷಿಕ ಯೋಜನೆ 2007ರಿಂದ 2012. ಈ ಯೋಜನೆಯನ್ನು ಸಿ ರಂಗರಾಜನ್ ಸಿದ್ಧಪಡಿಸಿದರು. ಈ ಯೋಜನೆಯು ವೇಗವಾದ, ಹೆಚ್ಚು ಅಂತರ್ಗತ ಮತ್ತು ಸುಸ್ಥಿರ ಬೆಳವಣಿಗೆ ಎಂಬ ವಿಷಯವನ್ನು ಹೊಂದಿತ್ತು. ಉನ್ನತ ಶಿಕ್ಷಣದಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಗುರಿಯನ್ನು ಮಹತ್ವದಾಗಿತ್ತು ಮತ್ತು ದೂರ ಶಿಕ್ಷಣ ಹಾಗೂ IT ಸಂಸ್ಥೆಗಳ ಮೇಲೆ ಕೇಂದ್ರೀಕರಿಸಿತು. ಉದಾಹರಣೆ, ಶಿಕ್ಷಣ ಹಕ್ಕು ಕಾಯ್ದೆಯನ್ನು 2009ರಲ್ಲಿ ಜಾರಿಗೆ ತಂದಿತ್ತು. 6ರಿಂದ 14 ವರ್ಷದ ಒಳಗೆ ಮಕ್ಕಳಿಗೆ ಶಿಕ್ಷಣವನ್ನು ಉಚಿತ ಮತ್ತು ಕಡ್ಡಾಯಗೊಳಿಸಿತು. ಇದರ ಮುಖ್ಯ ವಿಷಯವೆಂದರೆ ತ್ವರಿತ ಮತ್ತು ಹೆಚ್ಚು ಸಮಗ್ರ ಬೆಳವಣಿಗೆ. ಈ ಯೋಜನೆ ಪರಿಸರ, ಸುಸ್ಥಿರತೆ ಮತ್ತು ಲಿಂಗ ಅಸಮಾನತೆ ಕಡಿಮೆ ಮಾಡುವುದಕ್ಕೆ ಒತ್ತು ನೀಡಿತು. 2009ರಲ್ಲಿ ಎಲ್ಲರಿಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು ಪ್ರಮುಖ ಗುರಿಯಾಗಿತ್ತು. ಗುರಿ ಬೆಳವಣಿಗೆ 9% ಇದ್ದರೂ ಸಾಧಿಸುವುದು 8%. 12ನೇ ಪಂಚವಾರ್ಷಿಕ ಯೋಜನೆ 2012ರಿಂದ 2017. ಈ ಯೋಜನೆಯ ಮೂಲ ಸೌಕರ್ಯ ಯೋಜನೆಗಳನ್ನು ಬಲಪಡಿಸುವುದು ಮತ್ತು ಎಲ್ಲ ಹಳ್ಳಿಗಳಲ್ಲಿ ವಿದ್ಯುತ್ ಸರಬರಾಜು ಒದಗಿಸುವ ಗುರಿಯನ್ನು ಹೊಂದಿತ್ತು. ಗುರಿಗಳು: ಶಾಲಾ ಪ್ರದೇಶದಲ್ಲಿ ಲಿಂಗ ಹಾಗೂ ಸಾಮಾಜಿಕ ಅಂತರವನ್ನು ನಿವಾರಿಸುವುದು, ಉನ್ನತ ಶಿಕ್ಷಣ ಪ್ರವೇಶವನ್ನು ಸುಧಾರಿಸುವುದು, ಪ್ರತಿ ವರ್ಷ 1 ಮಿಲಿಯನ್ ಹೆಕ್ಟೇರ್ ಹಸಿರು ಹೊದಿಕೆ ಹೆಚ್ಚಿಸುವುದು ಮತ್ತು ಕೃಷಿಯೇತರ ವಲಯದಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿಗಳನ್ನು ಹೊಂದಿದ್ದವು. ಆರಂಭಿಕ ಗುರಿ ಬೆಳವಣಿಗೆ ದರ 9% ಆಗಿದ್ದರೂ 2012ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇದನ್ನು 8% ಕಡಿತಗೊಳಿಸಿ ಅನುಮೋದನೆಗೊಳಿಸಿತು. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.